ದೇವರು ಅವರ ಪ್ರೀತಿಯಿಂದ ಯಾವ ನಿಬಂಧನೆ ಇಲ್ಲದೆ ಅವರ ಪ್ರೀತಿಯ ನಿಮಿತ್ತವಾಗಿ ಮಾಡಿ ಮುಗಿಸಿರುವ ಕಾರ್ಯಗಳನ್ನು ನಾವು ಸ್ವಂತ ಜ್ಞಾನದಿಂದ, ಬಲದಿಂದ, ಶಕ್ತಿಯಿಂದ ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ನಿನ್ನ ಸ್ವಂತ ಜ್ಞಾನ ಬಲದಿಂದ ನನ್ನ ಕಾರ್ಯಗಳನ್ನು ಹೊಂದಿಕೊಳ್ಳೋಕೆ ಸಾಧ್ಯವಿಲ್ಲ. ನೀನು ನನ್ನ ಜೊತೆ ಸಂಬಂಧದಲ್ಲಿ ಇರುವುದರಿಂದ, ನೀನು ನನ್ನ ಜೊತೆ ಐಕ್ಯತೆ, ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಅಂಗೀಕರಿಸ್ಕೊಂಡು ನೀನು ನನ್ನಲ್ಲಿ, ನಾನು ನಿನ್ನಲ್ಲಿರುವಾಗ ನನಗೆ ಗೊತ್ತು ಹೆಂಗೆ ಡಿಸೈನ್ ಮಾಡಿದೆ, ನನಗೆ ಗೊತ್ತು ಇದು ಹೆಂಗೆ ಆಪರೇಟ್ ಆಗುತ್ತೆ, ನನಗೆ ಗೊತ್ತು ಇದನ್ನು ಹೆಂಗೆ ತಗೊಂಡು ಅನುಭವಿಸೋದು. ಅದರಿಂದ ನಾನು ನಿನ್ನಲ್ಲಿದ್ದರೆ ಸಾಕು, ನಿನ್ನ ಮೂಲಕ ನಾನು ಆ ಕಾರ್ಯಗಳನ್ನೆಲ್ಲ ಕಾಣದೇ ಇರುವ ರೂಪದಲ್ಲಿರೋದನ್ನು ಕಾಣುವ ರೂಪದಲ್ಲಿ ನಿನ್ನ ಶರೀರದ ಮೂಲಕ ನಾನೇ ವಾಸ ಮಾಡಿ ನಿನ್ನ ಶರೀರ ಅನುಭವಿಸುವಂತೆ ಮಾಡ್ತೀನಿ.